ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣಕ್ಕೆ ಒಳ ಮೀಸಲಾತಿ ಬಿಸಿ ಮುಟ್ಟಿದೆ. ಎಡಗೈ ಸಮಾಜದ ಮುಖಂಡರು ಸರ್ಕಾರಕ್ಕೆ ಸೆಡ್ಡು ಹೊಡೆದು ಹೋರಾಟ ನಡೆಸಿದ್ದಾರೆ. ಹುಣಸಗಿ ಪಟ್ಟಣದ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಿ ಹೋರಾಟ ನಡೆಸಿದ್ರು. ಇನ್ನು ಮಹಂತಸ್ವಾಮಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ಎಡಗೈ ಸಮಾಜದವರು ಬೃಹತ್ ಹೋರಾಟ ನಡೆಸಿದ್ರು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲೇ ಮತ್ತೊಂದು ಮನೆ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ರಾಘವೇಂದ್ರ ಕುಮಾರ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದೆ. ಮನೆಯಲ್ಲಿದ್ದ ಹಣ, ನಗದು, ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಇನ್ನು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಹಗಲು ಹೊತ್ತಿನಲ್ಲೇ ಮತ್ತೊಂದು ಮನೆ ಕಳ್ಳತನದ ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತಹದ್ದು. ಬ್ಯಾಂಕ್ ಮ್ಯಾನೇಜರ್ ರಾಘವೇಂದ್ರ ಕುಮಾರ್ ಎಂಬುವರ ಮನೆಯಲ್ಲಿ ಕಳ್ಳತನವಾಗಿದೆ. ಮನೆಯಲ್ಲಿರುವಂತಹ ಹಣ, ನಗದು, ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿ ಕಳ್ಳರು ಪರಾರಿಯಾಗಿದ್ದಾರೆ. ಇದೀಗ ಕಳ್ಳರ ಪತ್ತೆಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಯುವ ಉದ್ಯಮಿಯೊಬ್ಬರು ತಮ್ಮ ಫೌಂಡೇಶನ್ ಮೂಲಕ ಜನಸೇವೆ ಮಾಡುತ್ತಲೇ ಬಂದಿದ್ದಾರೆ. ಹುಟ್ಟುಹಬ್ಬದ ದಿನವೂ ಕೂಡ ಸಮಾಜ ಸೇವೆ ಮಾಡುವುದನ್ನು ಮರೆಯಲಿಲ್ಲ. ಉದ್ಯಮಿ ಹಾಗೂ ಕೆಜಿಪಿ ಫೌಂಡೇಶನ್ ಮುಖ್ಯಸ್ಥರಾಗಿರುವ ಶ್ರೀಗಂಧ ಸೇಠ್ ಅವರು ಕಳೆದ ಹಲವು ವರ್ಷಗಳಿಂದ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರದ ಬಡ ಜನರ ನೋವಿಗೆ ಸ್ಪಂದಿಸುತ್ತಾ ಬಂದಿದ್ದಾರೆ. ಶ್ರೀಗಂಧ ಸೇಠ್ ಗೆಳೆಯರ ಬಳಗದ ವತಿಯಿಂದ ಹಮ್ಮಿಕೊಂಡ ಕೆಜಿಪಿ ಫೌಂಡೇಶನ್ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಶ್ರೀಗಂಧ ಸೇಠ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿಯೂ ಕೂಡ ರಕ್ತದಾನ ಶಿಬಿರದ ಜೊತೆಗೆ ಸಾಧಕರಿಗೆ ಸನ್ಮಾನವನ್ನ ಮಾಡಲಾಯಿತು. ಬಡ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗುವ ನಿಟ್ಟಿನಲ್ಲಿ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ಹಸುಗಳನ್ನು ಸಾಗಾಟ ಮಾಡುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಭಜರಂಗ ದಳದ ಕಾರ್ಯಕರ್ತರು 24 ಗೋವುಗಳನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಳ್ಳ ಮಾರ್ಗವಾಗಿ ಶಿವಳ್ಳಿ ರಸ್ತೆಯಿಂದ ಧಾರವಾಡ ಕಡೆಗೆ ಬರುತ್ತಿದ್ದ ಟಾಟಾ ಐಸರ್ ವಾಹನವನ್ನು ಬೆನ್ನಟ್ಟಿದ ಬಜರಂಗ ದಳದ ಕಾರ್ಯಕರ್ತರು ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯರವರಿಗೆ ಮಾಹಿತಿ ನೀಡಿ ವಾಹನವನ್ನು ತಡೆದಿದ್ದಾರೆ. ಬೆಳಗಾವಿ ನೋಂದಣಿ ಹೊಂದಿರುವ ವಾಹನ ಪರಿಶೀಲಿಸಿದ ಬಳಿಕ ಲಾರಿಯಲ್ಲಿ 24 ಗೋವುಗಳು ಇರುವುದು ಪತ್ತೆಯಾಗಿದೆ. ಬಳಿಕ ಸ್ಥಳಕ್ಕೆ ಬಂದ ಗ್ರಾಮೀಣ ಠಾಣೆಯ ಪೊಲೀಸರು ಸದ್ಯ ವಾಹನಗಳನ್ನು ವಶಕ್ಕೆ ಪಡೆದು ತನಿಖೆ ಕೈಗೊಂಡಿದ್ದಾರೆ. ಸರ್ ಅದೇ ಗಾಡಿ ಸರ್ ಅದೇ ಗಾಡಿ
ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಚುನಾವಣಾಧಿಕಾರಿ ಮನೋಹರ್ ಎಸ್ ನ್ಯಾವನೂರ ಅಧಿಕೃತವಾಗಿ ನಿರ್ದೇಶಕರ ಹೆಸರು ಘೋಷಣೆ ಮಾಡಿದ್ದು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ ಆದೇಶದ ಮೇರೆಗೆ ಆಯ್ಕೆ ಮಾಡಲಾಗಿದೆ. ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ ಇರಬಹುದು, ಆದರೆ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರೈತರ ಅಭಿವೃದ್ಧಿಗೋಸ್ಕರ ನಾವು ಮುಂದೆ ಎಲ್ಲ ನಿರ್ದೇಶಕರು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ ಅಂತ ನಿರ್ದೇಶಕರಾದ ರಾಯಪ್ಪಗೌಡ ಹೇಳಿದ್ದಾರೆ. ಇನ್ನು ದರ್ಶನಾಪುರ ಅವರ ನಿರ್ದೇಶನದಂತೆ ಕೆಲಸ ಮಾಡಲಿದ್ದೇವೆ ಅಂತಾನೂ ಹೊಸ ನಿರ್ದೇಶಕರು ಹೇಳಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲೆಯ ಶಹಾಪುರದಲ್ಲಿ ಅಭಿವೃದ್ಧಿ ಬ್ಯಾಂಕ್ ನಿರ್ದೇಶಕರನ್ನ ಇದೀಗ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಚುನಾವಣಾಧಿಕಾರಿ ಮನೋಹರ್ ಎಸ್ ನ್ಯಾವನೂರ ಅಧಿಕೃತವಾಗಿ ನಿರ್ದೇಶಕರ ಹೆಸರನ್ನ ಇದೀಗಾಗಲೇ ಘೋಷಣೆಯನ್ನ ಮಾಡಿದ್ದು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ಗೌಡ ದರ್ಶನಾಪುರ್ ಆದೇಶದ ಮೇರೆಗೆ ಈ ಒಂದು ಆಯ್ಕೆಯನ್ನ ಮಾಡಲಾಗಿದೆ. ಜೊತೆಗೆ ಇದು ಕಾಂಗ್ರೆಸ್ ಆಗಲಿ, ಜೆಡಿಎಸ್ ಆಗಲಿ ಅಥವಾ ಬಿಜೆಪಿ ಯಾರೇ ಇರಬಹುದು, ಎಲ್ಲರನ್ನೂ ಕೂಡ ನಾವು ಅವಿರೋಧವಾಗಿ ಆಯ್ಕೆ ಮಾಡ್ತೇವೆ. ರೈತರ ಅಭಿವೃದ್ಧಿಗೋಸ್ಕರ ಇನ್ನು ಮುಂದೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಅಂತ ಹೊಸ ನಿರ್ದೇಶಕರು ಹೇಳಿದ್ದಾರೆ. ಮಗಳ ಮದುವೆ ಸಹಾಯಧನಕ್ಕಾಗಿ ಸಲ್ಲಿಸಿದ್ದ ಅರ್ಜಿ ಹಾಗೂ ಲೇಬರ್ ಕಾರ್ಡ್ಗಳನ್ನು ಅಧಿಕಾರಿಗಳು ಉದ್ದೇಶಪೂರ್ವಕವಾಗಿ ರದ್ದುಗೊಳಿಸಿದ್ದಾರೆ ಅಂತ ಆರೋಪಿಸಿ ಚಿಂತಾಮಣಿಯಲ್ಲಿ ಕಟ್ಟಡ ಕಾರ್ಮಿಕರು ಇಲ್ಲಿನ ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಕಾರ್ಮಿಕರಾದ ಗಂಗರಾಜು ಮತ್ತು ನರಸಿಂಹಪ್ಪ ಅವರು ಲಂಚ ನೀಡದ ಕಾರಣಕ್ಕೆ ಅಧಿಕಾರಿ ಕಾಲಾವಾಣಿಯವರು ನಮ್ಮ ಅರ್ಜಿಗಳನ್ನು ತಿರಸ್ಕರಿಸಿದ್ದಾರೆ ಅಂತ ಗಂಭೀರವಾಗಿ ಆರೋಪಿಸಲಾಗಿದೆ. ಅಧಿಕಾರಿಗಳ ವಿಳಂಬ ಧೋರಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಸಚಿವ ಸಂತೋಷ್ ಲಾಡ್ರಿಗೆ ಮುತ್ತಿಗೆ ಹಾಕುವುದಾಗಿ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದರು. ಕಳವಾಣಿ ಮೇಡಮ್ಗೆ ಒಬ್ಬ ಕಾರ್ಮಿಕನಿಗೆ ಅನ್ಯಾಯ ಮಾಡಿದ್ದ ಕಳವಾಣಿ ಮೇಡಮ್ಗೆ ಸರಿಯಾಗಿ ಪರಿಶೀಲನೆ ಮಾಡಿಲ್ಲ. ಲೇಬರ್ ಕಾರ್ಡ್ ಇದೆ ಅವ್ರಿಗೆ. ಎಷ್ಟು ವರ್ಷಗಳಿಂದ ಅವ್ರ ಹತ್ರ ಲೇಬರ್ ಕಾರ್ಡ್ ಇದೆ? ಅವ್ರ ಲೇಬರ್ ಕಾರ್ಡ್ ಅವ್ರ ಹತ್ರ ಬಂದು ಸುಮಾರು ಒಂದು ನಿಮಿಷ ಹೇಳ್ತೀನಿ. ಸರ್, ಇವ್ರ ಹತ್ರ ಲೇಬರ್ ಕಾರ್ಡ್ 2 ವರ್ಷಗಳಿಂದ ಇದೆ. ಅಂದರೆ ಹಳೆ ಕಾರ್ಡು ರಿನ್ಯೂವಲ್ ಮಾಡಿಸ್ಕೊಳ್ತಿದ್ದ ಕ್ಯಾನ್ಸಲ್ ಆಗಿದೆ. ಮತ್ತು ಹೊಸದಾಗಿ 2024ರಿಂದ ಕಾರ್ಡ್ ಮಾಡಿಸಿದ್ದೀವಿ ಇವ್ರಿಗೆ. ಇವ್ರದ್ದು ಹಳೆ ಕಾರ್ಡ್ ಕ್ಯಾನ್ಸಲ್ ಆಗಿದೆ. 2024ರಿಂದ ಇಲ್ಲಿನವರೆಗೂ ಕಾರ್ಡ್ ರನ್ನಿಂಗ್ ಇದೆ. ಒಂದು 5-6 ತಿಂಗಳ ಹಿಂದೆ ಕಾರ್ಡ್ ರಿನ್ಯೂವಲ್ಗೆ ಅಪ್ಲೈ ಮಾಡಿದ್ವಿ. ಕಾರ್ಡು ಕೂಡ ಮಾಜಾರ್ ಮಾಡಿದ್ದಾರೆ, ನಿಜವಾದ ವರ್ಕರ್ ಅಂತೇಳಿ ಕಾರ್ಡ್ ಅಪ್ರೂವ್ ಮಾಡಿದ್ದಾರೆ. ಈಗ ನೋಡಿದ್ರೆ ಈ ರೀತಿ ಕಾರ್ಮಿಕರಲ್ಲ ಅಂತೇಳಿ ತಿರಸ್ಕರಿಸಿದ್ದಾರೆ. ಇದನ್ನು ನ್ಯಾಯ ಕೇಳಕ್ಕೆ ಬಂದಾಗ ನಿಮ್ಮ ಕೈಯಲ್ಲಿ ಆಗಿದ್ದು ನೀವು ಮಾಡ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ನಿಮ್ಮ ಹತ್ರ ಏನು ದಾಖಲೆಗಳಿದೆ ತೊಗೊಂಡು ಬನ್ನಿ, ಅವ್ರು ಕಾರ್ಮಿಕರು ಅನ್ನೋದಕ್ಕೆ ಅಂತ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ತೊಗೊಂಬಂದಿದ್ದೀನಿ. ಮದುವೆ ಆಗಿರೋದಕ್ಕೆ ಪ್ರೂಫ್ ಕೇಳಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸು ತೊಗೊಂಬಂದಿದ್ದೀನಿ. ಮದುವೆ ಆಗಿ 2 ವರ್ಷ ಆಗಿದೆ ಅಂತ ಹೇಳ್ತಿದ್ದಾರೆ. ಈ ಫೋಟೋಸ್ ತೊಗೊಂಬಂದಿದ್ದೀವಿ, ಅದ್ರ ಮೇಲೆ ಡೇಟ್ ಸಮೇತ ಇರುತ್ತೆ. ಊರಲ್ಲಿ ನಂಬರ್ಗಳೆಲ್ಲ ಮದುವೆಗೆ ಬಂದಿದ್ದಾರೆ. ಮತ್ತು ನಾವು ಮದುವೆ ಮಾಡ್ಕೊಂಬಂದಿರೋ ಸ್ಥಳದಲ್ಲಿ ಬೇಕಾಗಿರುವಂಥ ಕೊಟ್ಟಿರುವಂಥ ದಾಖಲೆಗಳು, ಇಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಅಲ್ಲಿಂದ ಕೊಟ್ಟಿರುವಂಥ ಒಂದು ಲೆಟರ್, ಇವೆಲ್ಲ ತೊಗೊಂಡು ಬಂದಿದ್ರು. ಇಲ್ಲಿ ನಮ್ಗೆ ನ್ಯಾಯ ಕೊಡೋದಕ್ಕೆ ಯಾವ ಅಧಿಕಾರಿನೂ ನಮ್ಮ ಕೈಗೆ ಸಿಗ್ತಿಲ್ಲ. ಲೇಬರ್ ಕಾರ್ಡ್ ಇದೆ ಅವ್ರಿಗೆ. ಎಷ್ಟು ವರ್ಷಗಳಿಂದ ಅವ್ರ ಹತ್ರ ಲೇಬರ್ ಕಾರ್ಡ್ ಇದೆ? ಅವ್ರ ಲೇಬರ್ ಕಾರ್ಡ್ ಅವ್ರ ಹತ್ರ ಬಂದು ಸುಮಾರು ಒಂದು ನಿಮಿಷ ಹೇಳ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.